ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸಾವಿರ ಪುಟಗಳ ಪುಸ್ತಕಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನಾನು ನಿಮ್ಮ ಜೊತೆಗಿದ್ದೀನಿ. ಬನ್ನಿ, ಇಂದಿನ ಅಮೂಲ್ಯವಾದ ಪುಸ್ತಕಗಳ ಸಾರಾಂಶವನ್ನು ಒಟ್ಟಾಗಿ ತಿಳಿಯೋಣ. ಅಧ್ಯಾಯ 1. ಪ್ರೀತಿಯ ಭಾಷೆಗಳ ಮೂಲ ಅಡಿಪಾಯ. ಪ್ರೀತಿ ಅನ್ನೋದು ಮಾನವ ಅನುಭವದ ಅತ್ಯಂತ ಸಾರ್ವತ್ರಿಕ ಸಂಗತಿಯಾಗಿದ್ದರೂ ಅದು ಇಷ್ಟೊಂದು ಸಂಕೀರ್ಣ ಮತ್ತು ನಿಗೂಢವಾಗಿರೋದು ಹೇಗೆ? ಪರಸ್ಪರ ಗಾಢ ಪ್ರೀತಿಸುವ ಮತ್ತು ಬದ್ಧತೆ ಇರುವ ಇಬ್ಬರು ವ್ಯಕ್ತಿಗಳು ಸಹ ಏಕೆ ಕೆಲವೊಮ್ಮೆ ಒಬ್ಬರಿಗೊಬ್ಬರು ಅರ್ಥವಾಗದಂತೆ ದೂರವಾಗ್ತಾರೆ ಅಥವಾ ಅತೃಪ್ತ ಭಾವನೆಯಲ್ಲಿ ಇರ್ತಾರೆ? ಈ ಪ್ರಶ್ನೆಗೆ ಡಾಕ್ಟರ್ ಗ್ಯಾರಿ ಚಾಪ್ಮನ್ ಅವರು ತಮ್ಮ ಪ್ರಭಾವಶಾಲಿ ಪುಸ್ತಕದಲ್ಲಿ ಉತ್ತರ ನೀಡ್ತಾರೆ. ಸಮಸ್ಯೆಯು ಪ್ರೀತಿಯ ತೀವ್ರತೆಯಲ್ಲಿ ಅಲ್ಲ, ಬದಲಾಗಿ ನಾವದನ್ನು ವ್ಯಕ್ತಪಡಿಸುವ ರೀತಿಯಲ್ಲಿದೆ ಅನ್ನೋದು ಅವರ ವಾದ. ಮನುಷ್ಯರು ಹೇಗೆ ಬೇರೆ ಬೇರೆ ಮೌಖಿಕ ಭಾಷೆಗಳನ್ನು ಮಾತನಾಡುತ್ತಾರೋ ಹಾಗೆಯೇ ಪ್ರೀತಿಯಲ್ಲೂ ವ್ಯಕ್ತಪಡಿಸಲು ಸಹ ವಿಭಿನ್ನ ಮಾರ್ಗಗಳನ್ನು ಬಳಸುತ್ತಾರೆ. ಚಾಪ್ಮನ್ ಅವರ ಪ್ರಕಾರ ನಿಜವಾದ ಪ್ರೀತಿಗೆ ಕೇವಲ ಭಾವನೆ ಇದ್ದರೆ ಸಾಲದು. ಅದಕ್ಕೆ ಪ್ರಯತ್ನ, ಸಹಾನುಭೂತಿ ಮತ್ತು ಸಂಗಾತಿಗೆ ಅರ್ಥವಾಗುವ ಭಾಷೆಯಲ್ಲಿ ಸಂವಹನ ಮಾಡುವ ಕಲೆ ತಿಳಿದಿರಬೇಕು. ದಶಕಗಳ ಕಾಲ ವಿವಾಹ ಸಲಹೆಗಾರರಾಗಿ ಕೆಲಸ ಮಾಡಿದ ಚಾಪ್ಮನ್ ಅವರು ಗಮನಿಸಿದ ಒಂದು ಅಂಶ ಏನಪ್ಪ ಅಂದರೆ, ಪರಸ್ಪರ ಪ್ರೀತಿಸುವ ದಂಪತಿಗಳು ಸಹ ಒಬ್ಬರಿಗೊಬ್ಬರು ಅರ್ಥವಾಗದ ಕಾರಣ ಮಾನಸಿಕ ಘರ್ಷಣೆ ಅನುಭವಿಸ್ತಾ ಇರ್ತಾರೆ. ಜನರು ತಮ್ಮ ಸಂಗಾತಿಯ ಬಗ್ಗೆ ಕಾಳಜಿ ಹೊಂದಿದ್ದರೂ ಆ ಕಾಳಜಿಯನ್ನು ಸಂಗಾತಿಗೆ ತಲುಪಿಸುವ ಸರಿಯಾದ ಭಾಷೆ ಬಳಸುತ್ತಿಲ್ಲ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಪ್ರಾಥಮಿಕ ಪ್ರೀತಿಯ ಭಾಷೆ ಇರುತ್ತೆ. ಆ ಭಾಷೆಯಲ್ಲಿ ನಾವು ಮಾತನಾಡಿದಾಗ ಮಾತ್ರ ಸಂಗಾತಿಗೆ ನಮ್ಮ ಪ್ರೀತಿ ಸಂಪೂರ್ಣವಾಗಿ ತಲುಪುತ್ತದೆ. ಅಧ್ಯಾಯ 2. 5 ಪ್ರೀತಿಗಳ ಭಾಷೆಗಳ ಪರಿಚಯ. ಪ್ರತಿಯೊಬ್ಬರೂ ಪ್ರೀತಿಯನ್ನು ಅನುಭವಿಸಲು ಮತ್ತು ಅರ್ಥೈಸಿಕೊಳ್ಳಲು ವಿಭಿನ್ನ ಮಾರ್ಗಗಳನ್ನು ಹೊಂದಿರ್ತಾರೆ. ಚಾಪ್ಮನ್ ಅವರು 5 ಪ್ರಮುಖ ಪ್ರೀತಿಯ ಭಾಷೆಗಳನ್ನು ಗುರುತಿಸಿದ್ದಾರೆ. 1. ಮೆಚ್ಚುಗೆಯ ನುಡಿಗಳು, ವರ್ಡ್ಸ್ ಆಫ್ ಅಫರ್ಮೇಷನ್ಸ್. ಕೆಲವರು ಪ್ರೀತಿಯನ್ನು ಮಾತಿನ ಮೂಲಕ ಕೇಳಲು ಇಷ್ಟಪಡ್ತಾರೆ. ಇವರಿಗೆ ಸಂಗಾತಿಯಿಂದ ಸಿಗುವ ಹೊಗಳಿಕೆ, ಪ್ರೋತ್ಸಾಹದಂತಹ ನುಡಿಗಳು ಮತ್ತು ಮೆಚ್ಚುಗೆಯ ಮಾತುಗಳು ಅತ್ಯಂತ ಮುಖ್ಯ. ನೀನು ಇಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಿನ್ನ ಅಡುಗೆ ತುಂಬ ಅದ್ಭುತವಾಗಿದೆ ಅಥವಾ ನಿನ್ನ ಬಗ್ಗೆ ಹೆಮ್ಮೆ ಇದೆ ಅನ್ನೋ ಸಣ್ಣ ಮಾತುಗಳು ಇವರ ಮನಸ್ಸನ್ನು ಗೆಲ್ಲುತ್ತದೆ. 2. ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್. ಇಲ್ಲಿ ಮುಖ್ಯವಾದುದು ಗಮನ. ಯಾವುದೇ ಅಡೆತಡೆ ಇಲ್ಲದೆ ಫೋನ್ ಅಥವಾ ಟಿವಿ ಕಡೆ ಗಮನ ಹರಿಸದೆ ಸಂಗಾತಿಯೊಂದಿಗೆ ಮಾತ್ರ ಸಮಯ ಕಳೆಯುವುದು ಈ ಭಾಷೆಯ ವಿಶೇಷ. ಇವರಿಗೆ ನೀವು ನೀಡುವ ಉಡುಗೊರೆಗಿಂತ ನೀವು ನೀಡುವ ಸಮಯ ಮತ್ತು ಗಮನ ಹೆಚ್ಚಿನ. 2. ಸರಿಯಾದ ವಿಳಾಸಕ್ಕೆ ತಲುಪದ ಪತ್ರದಂತೆ ಆಗುತ್ತದೆ. ಪ್ರೀತಿ ವ್ಯರ್ಥವಾಗುವುದಿಲ್ಲ, ಆದರೆ ಅದು ಸಂಗಾತಿಗೆ ತಲುಪಬೇಕಾದ ರೂಪದಲ್ಲಿ ತಲುಪೋದಿಲ್ಲ. ನಮಗೆ ಬೇಕಾದುದನ್ನೇ ನಾವು ನೀಡುತ್ತೇವೆ ಅನ್ನೋ ತಪ್ಪು ಕಲ್ಪನೆ. ನಮ್ಮಲ್ಲಿ ಬಹುತೇಕರು ಒಂದು ಸಹಜ ತಪ್ಪು ಮಾಡ್ತಾರೆ. ನಾವು ಪ್ರೀತಿಯನ್ನು ಯಾವ ರೂಪದಲ್ಲಿ ಪಡೆಯಲು ಇಷ್ಟಪಡ್ತೇವೋ ಅದೇ ರೂಪದಲ್ಲಿ ಅದನ್ನು ಇತರರಿಗೆ ನೀಡ್ತೇವೆ. ನಿಮಗೆ ಉಡುಗೊರೆಗಳು ಇಷ್ಟ ಅಂದಾದರೆ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಸಂಗಾತಿಗೆ ಉಡುಗೊರೆ ನೀಡ್ತೀರಾ. ಆದರೆ ನಿಮ್ಮ ಸಂಗಾತಿಗೆ ದೈಹಿಕ ಸ್ಪರ್ಶ ಮುಖ್ಯವಾಗಿದ್ದರೆ ಆ ಬೆಲೆ ಬಾಳುವ ಉಡುಗೊರೆಗಿಂತ ನಿಮ್ಮ ಒಂದು ಅಪ್ಪುಗೆ ಅವರಿಗೆ ಹೆಚ್ಚು ಅರ್ಥಪೂರ್ಣ ಅನಿಸುತ್ತೆ. ಚಾಪ್ಮನ್ ಅವರ ಪ್ರಕಾರ ನಿಮ್ಮ ಪ್ರೀತಿಯನ್ನು ಸಂಗಾತಿಗೆ ಅರ್ಥವಾಗುವಂತೆ ಮಾಡುವುದು ನಿಮ್ಮ ಜವಾಬ್ದಾರಿ. ಇದು ಕೇವಲ ಪ್ರೀತಿಯನ್ನು ಕೊಳ್ಳುವುದು ಅಲ್ಲ, ಅದನ್ನು ಅವರ ಹೃದಯದ ಭಾಷೆಯಲ್ಲಿ ಸಂವಹನ ಮಾಡೋದು. 3. ಭಾವನಾತ್ಮಕ ಪ್ರೀತಿಯ ತೊಟ್ಟಿ, ದ ಎಮೋಷನಲ್ ಲವ್ ಟ್ಯಾಂಕ್. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಒಂದು ಕಾಲ್ಪನಿಕ ಪ್ರೀತಿಯ ತೊಟ್ಟಿ ಇರುತ್ತದೆ ಅಂತ ಚಾಪ್ಮನ್ ಹೇಳ್ತಾರೆ. ನಿಮ್ಮ ಸಂಗಾತಿಯ ಭಾಷೆಯಲ್ಲಿ ನೀವು ಮಾತನಾಡಿದಾಗ ಮಾತ್ರ ಈ ತೊಟ್ಟಿ ತುಂಬುತ್ತದೆ. ಅದು ತುಂಬಿದಾಗ ಅವರು ಸುರಕ್ಷಿತವಾಗಿ, ಸಂತೋಷವಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರ್ತಾರೆ. ಆದರೆ ಇಂದು ನಮ್ಮ ಭಾಷೆಯಲ್ಲೇ ಮಾತನಾಡುತ್ತಾ ಹೋದರೆ ಅವರ ತೊಟ್ಟಿ ಖಾಲಿಯಾಗುತ್ತಾ ಹೋಗುತ್ತೆ. ತೊಟ್ಟಿ ಖಾಲಿಯಾದಾಗ ಸಂಬಂಧದಲ್ಲಿ ಕಿರಿಕಿರಿ, ಜಗಳ ಮತ್ತು ಅಸಮಾಧಾನಗಳು ತಲೆದೋರ್ತವೆ. 4. ಹೊಸ ಭಾಷೆಯ ಕಲಿಕೆ, ಒಂದು ಸವಾಲು ಮತ್ತು ಸಂಭ್ರಮ.
ಸಂಗಾತಿಯ ಭಾಷೆಯನ್ನು ಕಲಿಯುವುದು ಒಂದು ಹೊಸ ವಿದೇಶಿ ಭಾಷೆಯನ್ನು ಕಲಿಯುವಷ್ಟೇ ಸವಾಲಿನ ಕೆಲಸ. ಒಬ್ಬ ವ್ಯಕ್ತಿ ಎಂದಿಗೂ ಹೊಗಳಿಕೆ ಮಾತುಗಳನ್ನು ಕೇಳಿ ಬೆಳೆದಿಲ್ಲದಿದ್ದರೆ ಅವರಿಗೆ ಮೆಚ್ಚುಗೆಯ ನುಡಿಗಳು ಆಡುವುದು ಕಷ್ಟ ಆಗುತ್ತೆ. ಆದರೆ ಚಾಪ್ಮನ್ ಹೇಳುವಂತೆ ಪ್ರೀತಿ ಅನ್ನೋದು ಕೇವಲ ಭಾವನೆ ಅಲ್ಲ, ಅದೊಂದು ಕ್ರಿಯೆ. ಅದು ನಮಗೆ ನೈಸರ್ಗಿಕವಾಗಿ ಬರದಿದ್ದರೂ ಸಂಗಾತಿಯ ಸಂತೋಷಕ್ಕಾಗಿ ಆ ಭಾಷೆಯನ್ನು ಕಲಿಯುವುದು ಪ್ರೀತಿಯ ಪರಮೋಚ್ಚ ತ್ಯಾಗ ಮತ್ತು ಬದ್ಧತೆಯಾಗಿರುತ್ತೆ. ಅಭ್ಯಾಸ ಮಾಡುತ್ತಾ ಹೋದಂತೆ ಈ ವಿದೇಶಿ ಭಾಷೆ ನಿಮ್ಮ ಮನೆಯ ಭಾಷೆಯಾಗಿ ಬದಲಾಗುತ್ತೆ. 5. ಸಂಬಂಧದ ದೀರ್ಘಾಯುಷ್ಯಕ್ಕೆ ಅಡಿಪಾಯ. ಸರಿಯಾದ ಭಾಷೆಯಲ್ಲಿ ಮಾತನಾಡುವುದರಿಂದ ಸಂಬಂಧದಲ್ಲಿ ಅನಗತ್ಯ ಅನುಮಾನಗಳು ದೂರವಾಗುತ್ತೆ. ನನ್ನ ಸಂಗಾತಿ ನನ್ನನ್ನು ಪ್ರೀತಿಸುತ್ತಿಲ್ಲ ಅನ್ನೋ ಭಾವನೆ ಬದಲಾಗಿ ನನ್ನ ಸಂಗಾತಿ ನನ್ನ ಭಾಷೆಯಲ್ಲಿ ಮಾತನಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಗೌರವ ಮೂಡ್ತದೆ. ಇದು ದಂಪತಿಗಳ ನಡುವೆ ಪರಸ್ಪರ ಅರ್ಥೈಸಿಕೊಳ್ಳುವಿಕೆಯ ಹೊಸ ಹಾದಿಯನ್ನು ತೆರೆಯುತ್ತದೆ ಮತ್ತು ಎಂತಹ ಕಠಿಣ ಸಂದರ್ಭದಲ್ಲೂ ಸಂಬಂಧವು ಮುರಿಯದಂತೆ ಭದ್ರವಾದ ಅಡಿಪಾಯ ಹಾಕುತ್ತದೆ. ಅಧ್ಯಾಯ 4. ಪ್ರೀತಿ ಒಂದು ಆಯ್ಕೆ ಮತ್ತು ಬದ್ಧತೆ. ಅನೇಕರು ಪ್ರೀತಿಯನ್ನು ಕೇವಲ ಭಾವನೆ ಅಥವಾ ಆಕಸ್ಮಿಕವಾಗಿ ಸಂಭವಿಸುವ ಘಟನೆ ಅಂತ ಭಾವಿಸ್ತಾರೆ. ಆದರೆ ಡಾಕ್ಟರ್ ಚಾಪ್ಮನ್ ಈ ಅಧ್ಯಾಯದಲ್ಲಿ ಪ್ರೀತಿಯ ನಿಜವಾದ ಸ್ವರೂಪವನ್ನು ಬಿಡಿಸಿ ಹೇಳ್ತಾರೆ. 1. ಇನ್ ಲವ್ ಹಂತದ ಭ್ರಮೆ ಮತ್ತು ವಾಸ್ತವ. ಸಂಬಂಧದ ಆರಂಭದ ದಿನಗಳನ್ನು ಚಾಪ್ಮನ್ ಅವರು ಹನಿಮೂನ್ ಫೇಸ್ ಅಂತ ಕರೀತಾರೆ. ಈ ಹಂತದಲ್ಲಿ ಪ್ರೀತಿಯು ಪ್ರಯತ್ನವಿಲ್ಲದೆ ಹರಿಯುತ್ತದೆ. ನಮಗೆ ನಿದ್ದೆ ಬರೋದಿಲ್ಲ, ಹಸಿವಾಗೋದಿಲ್ಲ, ಸಂಗಾತಿಯ ಪ್ರತಿ ನಡೆಯೂ ಅದ್ಭುತವಾಗಿ ಕಾಣುತ್ತೆ. ಆದರೆ ಈ ಹಂತವು ಸರಾಸರಿ 2 ವರ್ಷಗಳವರೆಗೆ ಮಾತ್ರ ಇರುತ್ತದೆ ಅಂತ ಸಂಶೋಧನೆಗಳು ಹೇಳ್ತವೆ. ಭಾವನೆಗಳ ಈ ಅಲೆ ಇಳಿದಾಗ ವ್ಯಕ್ತಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ತಲೆ ಎತ್ತುತ್ತವೆ. ಆಗಲೇ ನಿಜವಾದ ಪ್ರೀತಿಯ ಪರೀಕ್ಷೆ ಆರಂಭ ಆಗೋದು. 2. ಭಾವನೆಯಿಂದ ನಿರ್ಧಾರದತ್ತ ಪಯಣ. ಆರಂಭದ ಸೆಳೆತ ಕಡಿಮೆಯಾದಾಗ ಪ್ರೀತಿಯು ಒಂದು ಪ್ರಜ್ಞಾಪೂರ್ವಕ ನಿರ್ಧಾರ, ಕಾನ್ಷಿಯಸ್ ಡಿಸಿಷನ್ ಆಗಿ ಬದಲಾಗಬೇಕು. ಇಂದು ನನ್ನ ಸಂಗಾತಿಗೆ ಬೇಸರವಾಗಿದ್ದರೂ, ಅವರು ನನ್ನೊಂದಿಗೆ ಜಗಳವಾಡಿದ್ದರೂ ಸಹ ನಾನು ಅವರ ಪ್ರೀತಿಯ ಭಾಷೆಯಲ್ಲಿ ಮಾತನಾಡುತ್ತೇನೆ ಅಂತ ನಿರ್ಧರಿಸುವುದೇ ನಿಜವಾದ ಬದ್ಧತೆ. ಪ್ರೀತಿ ಅನ್ನೋದು ಕೇವಲ ಮನಸ್ಸಿನ ತಳಮಳ ಅಲ್ಲ, ಅದು ನಮ್ಮ ವರ್ತನೆಯಲ್ಲಿ ನಾವು ತೋರುವ ಆಯ್ಕೆಯಾಗಿರುತ್ತೆ. 3. ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಭಾಷೆಯನ್ನು ಕಲಿಯುವುದು. ನಿಮ್ಮ ಸಂಗಾತಿಯ ಪ್ರೀತಿಯ ಭಾಷೆ ನಿಮ್ಮ ಸ್ವಭಾವಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರಬಹುದು. ಉದಾಹರಣೆಗೆ, ನೀವು ಮಿತಭಾಷಿ ಆಗಿದ್ದು ನಿಮ್ಮ ಸಂಗಾತಿಯ ಭಾಷೆ ಮೆಚ್ಚುಗೆಯ ನುಡಿಗಳು ಆಗಿದ್ದರೆ ಅವರನ್ನು ಹೊಗಳುವುದು ನಿಮಗೆ ನಾಟಕೀಯ ಅಥವಾ ಕಷ್ಟ ಅನ್ನಿಸ್ಬೋದು. ಆದರೆ ಚಾಪ್ಮನ್ ಹೇಳುವಂತೆ ನಿಮಗೆ ಅದು ಕಷ್ಟವೆನಿಸಿದಷ್ಟು ನೀವು ಅದನ್ನು ಮಾಡಿದಾಗ ನಿಮ್ಮ ಪ್ರೀತಿಯ ಮೌಲ್ಯ ಹೆಚ್ಚುತ್ತದೆ. ನಿಮ್ಮ ಬರದ ಭಾಷೆಯಿಂದ ಅವರ ಸಂತೋಷಕ್ಕಾಗಿ ಕಲಿಯುವುದು ನೀವು ಅವರಿಗೆ ನೀಡುವ ಅತ್ಯಂತ ದೊಡ್ಡ ಗೌರವ. ಇದು ನನ್ನ ಸುಖಕ್ಕಿಂತ ನಿನ್ನ ಸಂತೋಷ ನನಗೆ ಮುಖ್ಯ ಅನ್ನೋ ಸಂದೇಶವನ್ನು ರವಾನಿಸುತ್ತೆ. 4. ಪ್ರೀತಿಯ ತೊಟ್ಟಿಯನ್ನು ತುಂಬಿಸುವ ಜವಾಬ್ದಾರಿ. ದ ಲವ್ ಟ್ಯಾಂಕ್ ಪ್ರಿನ್ಸಿಪಲ್. ಪ್ರತಿಯೊಬ್ಬ ಒಳಗೂ ಇರುವ ಪ್ರೀತಿಯ ತೊಟ್ಟಿ, ಲವ್ ಟ್ಯಾಂಕ್, ಸದಾ ತುಂಬಿರಬೇಕು. ಸಂಬಂಧಗಳಲ್ಲಿನ ಹೆಚ್ಚಿನ ಸಮಸ್ಯೆಗಳು ಉದ್ಭವಿಸುವುದು ಈ ತೊಟ್ಟಿ ಖಾಲಿಯಾದಾಗ. ಒಬ್ಬ ವ್ಯಕ್ತಿಯ ಪ್ರೀತಿ ತೊಟ್ಟಿ ಖಾಲಿಯಾದಾಗ ಅವರು ಪ್ರೀತಿಗಾಗಿ ಹಪಹಪಿಸುತ್ತಾರೆ. ಇದರಿಂದಲೇ ಸಂಬಂಧದಲ್ಲಿ ಕಹಿ ಮತ್ತು ಅಂತರ ಉಂಟಾಗುತ್ತೆ. ನಿಮ್ಮ ಸಂಗಾತಿಯ ಭಾಷೆಯಲ್ಲಿ ನೀವು ಸಂವಹನ ನಡೆಸಿದಾಗ ನೀವು ಅವರ ಈ ಭಾವನಾತ್ಮಕ ತೊಟ್ಟಿಯನ್ನು ತುಂಬಿಸುತ್ತೀರಿ. ತೊಟ್ಟಿ ತುಂಬಿರುವ ಸಂಗಾತಿ ಹೆಚ್ಚು ಸಹನಶೀಲರಾಗಿ ಇರ್ತಾರೆ ಮತ್ತು ನಿಮ್ಮನ್ನು ಮರಳಿ ಪ್ರೀತಿಸಲು ಉತ್ಸುಕರಾಗ್ತಾರೆ. ಸಂಗಾತಿಗೆ ಸಮಯ ನೀಡಿ. ನೀವು ಅವರ ಭಾಷೆಯಲ್ಲಿ ಮಾತನಾಡಲು ಶುರು ಮಾಡಿದ ತಕ್ಷಣ ಅವರು ಬದಲಾಗದಿದ್ದರೆ ನಿರಾಶರಾಗಬೇಡಿ. ಅವರ ಪ್ರೀತಿಯ ತೊಟ್ಟಿ ಬಹಳ ದಿನದಿಂದ ಖಾಲಿ ಆಗಿದ್ದರೆ ಅದು ತುಂಬಲು ಸಮಯ ಬೇಕಾಗುತ್ತೆ. ಅವರ ಸ್ಪಂದನೆಯಾಗಿ ತಾಳ್ಮೆಯಿಂದ ಕಾಯಿ. 4.
ಪ್ರತಿರೋಧವನ್ನು ಎದುರಿಸೋದು. ಹ್ಯಾಂಡ್ಲಿಂಗ್ ರೆಸಿಸ್ಟೆನ್ಸ್. ಕೆಲವೊಮ್ಮೆ ಸಂಗಾತಿಗಳು ಈ ಸಿದ್ಧಾಂತಕ್ಕೆ ಸಹಕರಿಸದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ನಾನು ಈ ಪುಸ್ತಕವನ್ನು ಓದಿದ್ದೇನೆ, ನಾವು ಇದನ್ನು ಪ್ರಯತ್ನಿಸೋಣವೇ ಅಂತ ಕೇಳುವ ಬದಲು ನೀವು ಮೊದಲೇ ಅವರ ಭಾಷೆಯಲ್ಲಿ ನಾನು ಈ ಪುಸ್ತಕವನ್ನು ಓದಿದ್ದೇನೆ, ನಾವು ಇದನ್ನು ಪ್ರಯತ್ನಿಸೋಣವೇ ಅಂತ ಕೇಳುವ ಬದಲು ನೀವು ಮೊದಲು ಅವರ ಭಾಷೆಯಲ್ಲಿ ಮಾತನಾಡಲು ಆರಂಭಿಸಿ. ಬದಲಾವಣೆ ಯಾವಾಗಲೂ ನಿಮ್ಮಿಂದಲೇ ಶುರುವಾಗಲಿ. ನಿಮ್ಮ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಅವರು ತಾವಾಗಿಯೇ ಮೃದುವಾಗ್ತಾರೆ. 5. ಸತತ ಹೂಡಿಕೆ. ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್. ಪ್ರೀತಿ ಅನ್ನೋದು ಒಮ್ಮೆ ಹೂಡಿಕೆ ಮಾಡಿ ಸುಮ್ಮನಿರುವ ಫಿಕ್ಸೆಡ್ ಡೆಪಾಸಿಟ್ ಅಲ್ಲ. ಅದು ಪ್ರತಿದಿನವೂ ನೀರು ಹಾಯಿಸಬೇಕಾದ ಗಿಡದಂತೆ. ಜೀವನದ ಒತ್ತಡಗಳ ನಡುವೆಯೂ, ಮಕ್ಕಳ ಪಾಲನೆ ಅಥವಾ ವೃತ್ತಿ ಜೀವನದ ಜಂಜಾಟದ ನಡುವೆಯೂ ಸಂಗಾತಿಯ ಪ್ರೀತಿಯ ಭಾಷೆಗೆ ದಿನಕ್ಕೆ ಕನಿಷ್ಠ 10-15 ನಿಮಿಷ ಮೀಸಲಿಡುವುದು ನಿಮ್ಮ ಸಂಬಂಧದ ಆಯುಷನ್ನು ಹೆಚ್ಚಿಸುತ್ತದೆ. ಪ್ರೀತಿಯ ಭಾಷೆಗಳನ್ನು ಅನ್ವಯಿಸುವುದು ಅಂದರೆ ಸಂಗಾತಿಯನ್ನು ಬದಲಾಯಿಸುವುದು ಅಲ್ಲ, ಬದಲಾಗಿ ನಮ್ಮನ್ನು ನಾವು ಬದಲಿಸಿಕೊಳ್ಳುವುದು. ಈ ಪ್ರಾಯೋಗಿಕ ಹೆಜ್ಜೆಗಳು ಸಂಬಂಧದಲ್ಲಿನ ಘರ್ಷಣೆಯನ್ನು ಕಡಿಮೆ ಮಾಡಿ ಮಧುರ ಬಾಂಧವ್ಯಕ್ಕೆ ದಾರಿ ಮಾಡುತ್ತೆ. ನಿಮ್ಮ ಪ್ರಯತ್ನವೇ ನಿಮ್ಮ ಪ್ರೀತಿಯ ಸಾಕ್ಷಿ. ಅಧ್ಯಾಯ 6. ಸಂಬಂಧಗಳನ್ನು ಮೀರಿ ಪ್ರೀತಿಯ ಭಾಷೆಗಳು. ಪ್ರೀತಿಯ ಭಾಷೆಗಳು ಕೇವಲ ದಂಪತಿಗಳಿಗೆ ಅಥವಾ ರೊಮ್ಯಾಂಟಿಕ್ ಸಂಬಂಧಗಳಿಗೆ ಮಾತ್ರ ಸೀಮಿತ ಅಂತ ಅನೇಕರು ಭಾವಿಸಿದ್ದಾರೆ. ಆದರೆ ಡಾಕ್ಟರ್ ಚಾಪ್ಮನ್ ಅವರ ಪ್ರಕಾರ ಈ ತಪ್ಪುಗಳು ಪ್ರತಿಯೊಂದು ಮಾನವ ಸಂಬಂಧಕ್ಕೂ ಅನ್ವಯಿಸುತ್ತೆ. ನಾವು ಇತರರೊಂದಿಗೆ ವ್ಯವಹರಿಸುವಾಗ ಅವರ ಭಾಷೆಯನ್ನು ಅರಿತರೆ ನಮ್ಮ ಸಾಮಾಜಿಕ ಬಾಂಧವ್ಯಗಳು ಅನಿರೀಕ್ಷಿತ ರೀತಿಯಲ್ಲಿ ಸುಧಾರಿಸುತ್ತೆ. 1. ಮಕ್ಕಳು. ಭವಿಷ್ಯದ ಬುನಾದಿ. ಚಿಲ್ಡ್ರನ್ ಆ್ಯಂಡ್ ಲವ್ ಲ್ಯಾಂಗ್ವೇಜಸ್. ಮಕ್ಕಳ ಬೆಳವಣಿಗೆಯಲ್ಲಿ ಪ್ರೀತಿಯ ತೊಟ್ಟಿ ತುಂಬಿರುವುದು ಅತ್ಯಂತ ಅವಶ್ಯಕ. ಪ್ರತಿಯೊಂದು ಮಗುವು ಪ್ರೀತಿಯನ್ನು ಸ್ವೀಕರಿಸುವ ವಿಶಿಷ್ಟ ಮಾರ್ಗವನ್ನು ಹೊಂದಿರುತ್ತೆ. ಫೋಟೋ. ಆತ್ಮವಿಶ್ವಾಸದ ವೃದ್ಧಿ. ಮಗುವಿನ ಭಾಷೆ ಮೆಚ್ಚುಗೆಯ ನುಡಿಗಳು ಆಗಿದ್ದಲ್ಲಿ ನೀವು ನೀಡುವ ಸಣ್ಣ ಪ್ರೋತ್ಸಾಹದ ಮಾತುಗಳು ಅವರಲ್ಲಿ ಅದ್ಭುತ ಆತ್ಮವಿಶ್ವಾಸ ತುಂಬುತ್ತದೆ. 5. ಪ್ರಯತ್ನ ಮತ್ತು ಅಳವಡಿಕೆ. ಎಫರ್ಟ್ ಆ್ಯಂಡ್ ಅಡಾಪ್ಟೇಷನ್. ಪ್ರೀತಿ ಎನ್ನುವುದು ಸ್ಥಿರವಾಗಿ ನಿಲ್ಲುವ ಕೆರೆಯಲ್ಲ, ಅದು ಹರಿಯುವ ನದಿಯಂತೆ ಇರಬೇಕು. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕಾಗುತ್ತದೆ. ಪ್ರೀತಿಯ ಭಾಷೆಗಳನ್ನು ಬಳಸುವುದು ಒಂದು ದಿನದ ಕೆಲಸ ಅಲ್ಲ, ಅದು ಜೀವನ ಪರ್ಯಂತದ ಅಭ್ಯಾಸ. ನಮ್ಮ ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಸಂಗಾತಿಯ ಅಗತ್ಯಕ್ಕೆ ತಕ್ಕಂತೆ ನಮ್ಮನ್ನು ನಾವು ಅಳವಡಿಸಿಕೊಳ್ಳುವುದು ಅಡಾಪ್ಟೇಷನ್, ಸಂಬಂಧದ ಯಶಸ್ಸಿನ ಗುಟ್ಟು. 6. ಉದ್ದೇಶಪೂರ್ವಕದ ಕ್ರಿಯೆಯ ಶಕ್ತಿ. ಯಾವುದೇ ಸಂಬಂಧವು ತಾನಾಗಿಯೇ ಸುಧಾರಿಸೋದಿಲ್ಲ, ಅದಕ್ಕೆ ಉದ್ದೇಶಪೂರ್ವಕವಾದ ಕ್ರಿಯೆಗಳು ಅಂದರೆ ಇಂಟೆನ್ಷನಲ್ ಆ್ಯಕ್ಟ್ಸ್ ಬೇಕು. ನಾನು ಇಂದು ನನ್ನ ಸಂಗಾತಿಯ ಪ್ರೀತಿಯ ಭಾಷೆಯಲ್ಲಿ ಮಾತನಾಡುತ್ತೇನೆ ಅಂತ ಪ್ರತಿದಿನವೂ ಕೇಳಿಕೊಳ್ಳುವುದು ಅತ್ಯಗತ್ಯ. ಭಾವನೆಗಳು ಕೈಕೊಟ್ಟಾಗಲೂ ಬದ್ಧತೆಯು ನಮ್ಮನ್ನು ಒಟ್ಟಾಗಿ ಹಿಡಿದಿರುತ್ತೆ. ಪ್ರೀತಿ ಅನ್ನೋದು ನಮಗೆ ಸಿಕ್ಕಿರುವ ಉಡುಗೊರೆ ಅಲ್ಲ, ಅದು ನಾವು ನಿರ್ಮಿಸುವ ಒಂದು ಸುಂದರ ಭವನ. ಪ್ರತಿದಿನ ಸಂಗಾತಿಯ ಪ್ರೀತಿಯ ಭಾಷೆಯನ್ನು ಮಾತನಾಡುವ ಮೂಲಕ ಆ ಭವನದ ಇಟ್ಟಿಗೆಗಳನ್ನು ನಾವು ಭದ್ರಪಡಿಸ್ತೇವೆ. ಭಾವನೆಗಳು ತಾತ್ಕಾಲಿಕ, ಆದರೆ ಪ್ರೀತಿಯ ಭಾಷೆಯಲ್ಲಿ ವ್ಯಕ್ತಪಡಿಸುವ ಬದ್ಧತೆಯು ಶಾಶ್ವತ. ಅಧ್ಯಾಯ 5. ಪ್ರಾಯೋಗಿಕ ಅನ್ವಯ ಮತ್ತು ಸವಾಲುಗಳು. ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ, ಆದರೆ ಅದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಒಂದು ಕಲೆ. ಈ ಅಧ್ಯಾಯವು ಜ್ಞಾನವನ್ನು ಕ್ರಿಯೆಯನ್ನಾಗಿ ಪರಿವರ್ತಿಸುವ ಹಾದಿಯನ್ನು ತೋರಿಸುತ್ತದೆ. 1. ಗುರುತಿಸುವಿಕೆ. ಪ್ರೀತಿಯ ರಹಸ್ಯ ಸಂಕೇತವನ್ನು ಪತ್ತೆ ಹಚ್ಚೋದು. ಐಡೆಂಟಿಫಿಕೇಷನ್. ಸರಿಯಾದ ಚಿಕಿತ್ಸೆ ನೀಡುವ ಮೊದಲು ರೋಗದ ಲಕ್ಷಣಗಳನ್ನು ಅರಿಯುವುದು ಹೇಗೆ ಮುಖ್ಯವೋ ಹಾಗೆಯೇ ಸಂಗಾತಿಯ ಪ್ರೀತಿಯ ಭಾಷೆಯನ್ನು ಪತ್ತೆ ಹಚ್ಚುವುದು ಮೊದಲ ಹೆಜ್ಜೆ. ಇದನ್ನು ಮಾಡಲು 3 ಸುಲಭ ದಾರಿಗಳಿವೆ. ದೂರುಗಳನ್ನು ಗಮನಿಸಿ.
ನಿನ್ನ ಸಂಗಾತಿ ಯಾವುದಕ್ಕಾದರೂ ಪದೇ ಪದೇ ದೂರು ಮಾಡ್ತಾರೆ. ನೀವು ನನ್ನ ಕೆಲಸದಲ್ಲಿ ಎಂದೂ ಸಹಾಯ ಮಾಡುವುದಿಲ್ಲ ಅಂತ ಇದ್ದರೆ ಅವರ ಭಾಷೆ ಸೇವೆಯ ಕಾರ್ಯಗಳು. ನಾವಿಬ್ಬರು ಒಟ್ಟಿಗೆ ಕೂತು ಮಾತನಾಡಿ ಎಷ್ಟು ದಿನವಾಯಿತು ಅಂತ ಇದ್ದರೆ ಅದು ಗುಣಮಟ್ಟದ ಸಮಯ. ಅವರ ದೂರುಗಳೇ ಅವರ ಅವಶ್ಯಕತೆಗಳ ದಿಕ್ಸೂಚಿ. ಅವರು ಪ್ರೀತಿಯನ್ನು ಹೇಗೆ ನೀಡುತ್ತಾರೆ? ಸಾಮಾನ್ಯವಾಗಿ ನಾವು ನಮಗೆ ಬೇಕಾದುದನ್ನೇ ಇತರರಿಗೆ ನೀಡುತ್ತೇವೆ. ನಿಮ್ಮ ಸಂಗಾತಿ ನಿಮಗೆ ಪದೇ ಪದೇ ಸಣ್ಣ ಉಡುಗೊರೆಗಳು ನೀಡುತ್ತಾ ಇದ್ದರೆ ಅವರ ಪ್ರೀತಿಯ ಭಾಷೆ ಉಡುಗೊರೆಗಳನ್ನು ಪಡೆಯುವುದು ಆಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅವರು ಯಾವುದಕ್ಕೆ ಹೆಚ್ಚು ಸ್ಪಂದಿಸುತ್ತಾರೆ? ನೀವು ಅವರನ್ನು ಹೊಗಳಿದಾಗ ಅವರ ಕಣ್ಣುಗಳಲ್ಲಿ ಮಿಂಚು ಬರುತ್ತದೆಯೇ? ಅಥವಾ ನೀವು ಮನೆಯ ಕೆಲಸವನ್ನು ಮುಗಿಸಿದಾಗ ಅವರು ನಿರಾಳರಾಗ್ತಾರೆ? ಅವರ ಮುಖದ ಭಾವನೆಗಳನ್ನು ಗಮನಿಸಿ. ದೂರುಗಳನ್ನು ಗಮನಿಸುವಿಕೆ. ನಿಮ್ಮ ಸಂಗಾತಿ ಯಾವುದಕ್ಕಾಗಿ ಪದೇ ಪದೇ ದೂರುತ್ತಾರೆ? ನೀವು ನನ್ನ ಕೆಲಸದಲ್ಲಿ ಎಂದೂ ಸಹಾಯ ಮಾಡೋದಿಲ್ಲ ಅಂತ ಇದ್ದರೆ ಅವರ ಭಾಷೆ ಸೇವೆಯ ಕಾರ್ಯಗಳು. ನಾವಿಬ್ಬರು ಒಟ್ಟಿಗೆ ಕೂತು ಮಾತನಾಡಿ ಎಷ್ಟು ದಿನವಾಯಿತು ಅಂತ ಇದ್ದರೆ ಅದು ಗುಣಮಟ್ಟದ ಸಮಯ. ಅವರ ದೂರುಗಳೇ ಅವರ ಅವಶ್ಯಕತೆಗಳ ದಿಕ್ಸೂಚಿ. ಅವರು ಪ್ರೀತಿಯನ್ನು ಹೇಗೆ ನೀಡ್ತಾರೆ? ಸಾಮಾನ್ಯವಾಗಿ ನಾವು ನಮಗೆ ಬೇಕಾದುದನ್ನೇ ಇತರರಿಗೆ ನೀಡ್ತೇವೆ. ನಿಮ್ಮ ಸಂಗಾತಿ ನಿಮಗೆ ಪದೇ ಪದೇ ಸಣ್ಣ ಉಡುಗೊರೆಗಳನ್ನು ನೀಡ್ತಾ ಇದ್ದರೆ ಅವರ ಪ್ರೀತಿಯ ಭಾಷೆ ಉಡುಗೊರೆಗಳನ್ನು ಪಡೆಯುವುದು ಆಗಿರುವ ಸಾಧ್ಯತೆ ಹೆಚ್ಚಿರುತ್ತೆ. ಅವರು ಯಾವುದಕ್ಕೆ ಹೆಚ್ಚು ಸ್ಪಂದಿಸುತ್ತಾರೆ? ನೀವು ಅವರನ್ನು ಹೊಗಳಿದಾಗ ಅವರ ಕಣ್ಣುಗಳಲ್ಲಿ ಮಿಂಚು ಬರುತ್ತದೆಯೇ? ಅಥವಾ ನೀವು ಮನೆಯ ಕೆಲಸಗಳನ್ನು ಮುಗಿದಾಗ ಅವರು ನಿರಾಳರಾಗುತ್ತಾರೆ? ಅವರ ಮುಖದ ಭಾವನೆಗಳನ್ನು ಗಮನಿಸಿ. 2ನೇದು ಅಭ್ಯಾಸ. ಸಣ್ಣ ಹೆಜ್ಜೆಗಳ ದೊಡ್ಡ ಪ್ರಭಾವ. ಪ್ರಾಕ್ಟೀಸ್. ಒಂದೇ ದಿನದಲ್ಲಿ ಅದ್ಭುತ ಬದಲಾವಣೆ ನಿರೀಕ್ಷಿಸಬೇಡಿ. ಚಾಪ್ಮನ್ ಅವರು ದೈನಂದಿನ ಶಿಸ್ತಿನ ಬಗ್ಗೆ ಒತ್ತಿ ಹೇಳ್ತಾರೆ. ಯೋಜನೆ ರೂಪಿಸಿ, ಪ್ಲಾನ್ ಮಾಡಿ. ನಿಮ್ಮ ಸಂಗಾತಿಯ ಭಾಷೆ ಮೆಚ್ಚುಗೆಯ ನುಡಿಗಳು ಎಂದಾದರೆ ವಾರಕ್ಕೆ 3 ಬಾರಿ ಅವರಿಗೆ ಪ್ರೀತಿಯ ಸಂದೇಶ ಕಳಿಸುವುದನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ಗುರುತು ಮಾಡಿಕೊಳ್ಳಿ. ಇದು ಆರಂಭದಲ್ಲಿ ಯಾವುದನ್ನು ಕಳುಹಿಸಿದರೂ ಕಾಲಕ್ರಮೇಣ ಸಹಜವಾಗುತ್ತದೆ. ನಿರೀಕ್ಷಿಸದೆ ನೀಡಿ. ಅವರು ಕೇಳುವ ಮೊದಲೇ ಸಹಾಯ ಮಾಡುವುದು ಅಥವಾ ಅವರು ಬಯಸುವ ಸಮಯವನ್ನು ನೀಡುವುದು ಪ್ರೀತಿಯ ತೊಟ್ಟಿಯನ್ನು ವೇಗವಾಗಿ ತುಂಬಿಸುತ್ತದೆ. ಇದು ಪ್ರತಿಫಲವನ್ನು ನಿರೀಕ್ಷಿಸದೆ ಮಾಡುವ ಕೆಲಸವಾಗಿರಲಿ. 3ನೇದು ಕ್ಷಮೆ ಮತ್ತು ಸಹನೆ. ಕಲಿಕೆಯ ಹಾದಿಯಲ್ಲಿನ ಅಡೆತಡೆಗಳು. ಫರ್ಗಿವ್ನೆಸ್ ಆ್ಯಂಡ್ ಪೇಷನ್ಸ್. ಹೊಸ ಭಾಷೆಯನ್ನು ಕಲಿಯುವಾಗ ಉಚ್ಚಾರಣೆಯಲ್ಲಿ ತಪ್ಪುಗಳು ಆಗೋದು ಸಹಜ. ಅಂತೆಯೇ ಪ್ರೀತಿಯ ಭಾಷೆಯನ್ನು ಅಳವಡಿಸಿಕೊಳ್ಳುವಾಗಲೂ ಸವಾಲುಗಳು ಎದುರಾಗುತ್ತೆ. ವೈಫಲ್ಯಗಳನ್ನು ಒಪ್ಪಿಕೊಳ್ಳಿ. ಕೆಲವೊಮ್ಮೆ ನೀವು ನಿಮ್ಮ ಸಂಗಾತಿಯ ಭಾಷೆಯನ್ನು ಮಾತನಾಡಲು ಮರೆಯಬಹುದು ಅಥವಾ ನಿಮ್ಮ ಹಳೆಯ ಸ್ವಭಾವಕ್ಕೆ ಮರಳಬಹುದು. ಅಂತಹ ಸಮಯದಲ್ಲಿ ಸಂಗಾತಿಗೆ ಕ್ಷಮಿಸು, ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಆದರೆ ಈ ಬಾರಿ ತಪ್ಪಾಯಿತು ಅಂತ ಮುಕ್ತವಾಗಿ ಹೇಳಿ. ಆಗಿದ್ದರೆ ನೀವು ನೀಡುವ ಸಣ್ಣ ಪ್ರೋತ್ಸಾಹ ಮಾತುಗಳು ಅವರಲ್ಲಿ ಅದ್ಭುತ ಆತ್ಮವಿಶ್ವಾಸವನ್ನು ತುಂಬುತ್ತವೆ. ಸುರಕ್ಷಿತ ಭಾವನೆ. ಮಗುವಿನ ಭಾಷೆ ದೈಹಿಕ ಸ್ಪಷ್ಟವಾಗಿದ್ದರೆ ಒಂದು ಬೆನ್ನು ತಟ್ಟುವಿಕೆ ಅಥವಾ ಅಪ್ಪುಗೆ ಅವರಿಗೆ ಜಗತ್ತಿನಲ್ಲೇ ಅತ್ಯದ್ಭುತ ಸುರಕ್ಷಿತ ಭಾವನೆ ನೀಡುತ್ತದೆ. ಮಕ್ಕಳು ತಮ್ಮ ಪ್ರೀತಿಯ ಭಾಷೆಯಲ್ಲಿಯೇ ಪ್ರೀತಿಯನ್ನು ಪಡೆದಾಗ ಅವರು ಹೆಚ್ಚು ಶಿಸ್ತುಬದ್ಧರಾಗ್ತಾರೆ ಮತ್ತು ಪೋಷಕರೊಂದಿಗೆ ಉತ್ತಮ ಒಡನಾಟ ಹೊಂದಿರುತ್ತಾರೆ. ಮಗುವಿನ ತುಂಟಾಟದ ಹಿಂದೆ ಹಲವು ಬಾರಿ ಖಾಲಿಯಾದ ಪ್ರೀತಿಯ ತೊಟ್ಟಿಯ ಕಾರಣವೂ ಇರುತ್ತೆ ಅಂತ ನೆನಪಿರಲಿ. 2ನೇದು ಸ್ನೇಹ, ಜೀವಮಾನದ ಒಡನಾಟ. ಫ್ರೆಂಡ್ಶಿಪ್ಸ್. ಸ್ನೇಹವು ಪರಸ್ಪರ ಗೌರವ ಮತ್ತು ಕಾಳಜಿಯ ಮೇಲೆ ನಿಂತಿರುತ್ತೆ. ಇಲ್ಲಿಯೂ ಪ್ರೀತಿಯ ಭಾಷೆಗಳು ಕೆಲಸ ಮಾಡ್ತವೆ. ಸಾವು ಕಷ್ಟದಲ್ಲಿ ನೆರವು. ನಿಮ್ಮ ಗೆಳೆಯ ಕಷ್ಟದಲ್ಲಿದ್ದಾಗ ಅವರ ಭಾಷೆ ಸೇವೆಯ ಕಾರ್ಯಗಳು ಆಗಿದ್ದಲ್ಲಿ ಅವರಿಗೆ ಕೇವಲ ಸಮಾಧಾನದ ಮಾತು ಹೇಳುವ ಬದಲು ಅವರ ಕೆಲಸವನ್ನು ಪ್ರಾಯೋಗಿಕವಾಗಿ ಸಹಾಯ ಮಾಡಿ. ಅದು ಅವರ ಮನಸ್ಸನ್ನು ಗೆಲ್ಲುತ್ತದೆ. ನೆನಪಿನ ಉಡುಗೊರೆ.
ಕೆಲವರಿಗೆ ಸಣ್ಣ ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಂಡು ನೀಡುವ ಉಡುಗೊರೆಗಳು ಸ್ನೇಹದ ಆಳವನ್ನು ಪ್ರದರ್ಶಿಸುತ್ತದೆ. ಸ್ನೇಹಿತರ ಭಾಷೆಯನ್ನು ಅರಿತಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸ್ನೇಹವನ್ನು ಮುರಿಯಲು ಸಾಧ್ಯವಾಗುವುದಿಲ್ಲ. ಮೂರನೇದು, ವೃತ್ತಿ ಜೀವನ ಮತ್ತು ಸಹೋದ್ಯೋಗಿಗಳು, ವರ್ಕ್ ಪ್ಲೇಸ್ ಆ್ಯಂಡ್ ಕಾಲೀಗ್ಸ್. ಕಚೇರಿಯ ವಾತಾವರಣದಲ್ಲಿ ಪ್ರೀತಿ ಅನ್ನೋ ಪದ ಬದಲು ಗೌರವ ಅಥವಾ ಮೆಚ್ಚುಗೆ ಅನ್ನೋ ಪದವನ್ನು ಬಳಸಬಹುದು. ಒಂದನೇದು, ಗುರುತಿಸುವಿಕೆ. ಸಹೋದ್ಯೋಗಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದಾಗ ಎಲ್ಲರ ಮುಂದೆ ಅವರನ್ನು ಹೊಗಳುವುದು ಅವರ ಕೆಲಸದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಎರಡನೇದು, ಟೀಮ್ ವರ್ಕ್. ಒಟ್ಟಿಗೆ ಕುಳಿತು ಊಟ ಮಾಡುವುದು ಅಥವಾ ಕಚೇರಿಯ ಹೊರಗೆ ಸ್ವಲ್ಪ ಸಮಯ ಕಳೆಯುವುದು ಕ್ವಾಲಿಟಿ ಟೈಮ್ ತಂಡದ ಸದಸ್ಯರ ನಡುವೆ ನಂಬಿಕೆಯನ್ನು ಬೆಳೆಸುತ್ತದೆ. ವೃತ್ತಿಪರ ಸಂಬಂಧಗಳಲ್ಲಿ ಇತರರ ಆದ್ಯತೆಗಳನ್ನು ಅರಿತರೆ ಕೆಲಸದ ಒತ್ತಡ ಕಡಿಮೆಯಾಗಿ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತೆ. 4, ಆತ್ಮ ಪ್ರೇಮ. ನಮಗಾಗಿ ನಾವು, ಸೆಲ್ಫ್ ಲವ್. ನಾವು ಇತರರ ಭಾಷೆಯನ್ನು ಅರಿಯುವಷ್ಟೇ ಮುಖ್ಯವಾಗಿ ನಮ್ಮ ಸ್ವಂತ ಪ್ರೀತಿಯ ಭಾಷೆಯನ್ನು ಗುರುತಿಸುವುದು. ನಮ್ಮ ಭಾಷೆ ಗುಣಮಟ್ಟದ ಸಮಯವಾಗಿದ್ದಲ್ಲಿ ನಮಗಾಗಿ ನಾವು ಸ್ವಲ್ಪ ಸಮಯ ಮೀಸಲಿಡೋದು, ಸೆಲ್ಫ್ ಕೇರ್. ನಮ್ಮ ಭಾಷೆ ಸೇವೆಯ ಕಾರ್ಯಗಳು ಆಗಿದ್ದಲ್ಲಿ ನಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸಿಕೊಳ್ಳುವುದು ನಮಗೆ ಮಾನಸಿಕ ಶಾಂತಿ ನೀಡುತ್ತದೆ. ನಮ್ಮನ್ನು ನಾವು ಪ್ರೀತಿಸಿಕೊಂಡಾಗ ಮಾತ್ರ ಇತರರನ್ನು ಸಮರ್ಥವಾಗಿ ಪ್ರೀತಿಸಲು ಸಾಧ್ಯ. 5, ಸಾರ್ವತ್ರಿಕ ಅನ್ವಯದ ಶಕ್ತಿ. ಈ ಸಿದ್ಧಾಂತವು ಜಗತ್ತಿನ ಯಾವುದೇ ಮೂಲೆಯ ಯಾವುದೇ ಸಂಸ್ಕೃತಿಯ ವ್ಯಕ್ತಿಗೂ ಅನ್ವಯಿಸುತ್ತೆ. ಇದು ಕೇವಲ ತತ್ವ ಅಲ್ಲ, ಬದಲಾಗಿ ಮನುಷ್ಯರನ್ನು ಬೆಸೆಯುವ ಒಂದು ಸೇತುವೆ. ನಾವು ಮಾತನಾಡಲು ಕಲಿಯುವ ಪ್ರತಿಯೊಂದು ಪ್ರೀತಿಯ ಭಾಷೆಯು ನಮ್ಮ ಸುತ್ತಲಿನ ಜಗತ್ತನ್ನು ಹೆಚ್ಚು ಮಧುರವಾಗಿಸುತ್ತೆ. ಸಂಬಂಧ ಯಾವುದಾದರೂ ಇರಲಿ, ಅದು ರಕ್ತ ಸಂಬಂಧವೇ ಆಗಿರಲಿ ಅಥವಾ ವೃತ್ತಿ ಸಂಬಂಧವೇ ಆಗಿರಲಿ, ಸರಿಯಾದ ಭಾಷೆಯಲ್ಲಿ ವ್ಯಕ್ತಪಡಿಸುವ ಕಾಳಜಿಯು ಆ ಸಂಬಂಧಕ್ಕೆ ಹೊಸ ಚೈತನ್ಯ ನೀಡುತ್ತೆ. ಪ್ರೀತಿಯು ಸೀಮಿತ ಅಲ್ಲ, ಅದು ಹಂಚಿದಷ್ಟು ಬೆಳೆಯುವ ಮಹಾನ್ ಶಕ್ತಿ. 5, ಸಾರ್ವತ್ರಿಕ ಅನ್ವಯದ ಶಕ್ತಿ. ಈ ಸಿದ್ಧಾಂತವು ಜಗತ್ತಿನ ಯಾವುದೇ ಮೂಲೆಯ ಯಾವುದೇ ಸಂಸ್ಕೃತಿಯ ವ್ಯಕ್ತಿಗೂ ಅನ್ವಯಿಸುತ್ತೆ. ಇದು ಕೇವಲ ಒಂದು ತತ್ವ ಅಲ್ಲ, ಬದಲಾಗಿ ಮನುಷ್ಯನ ಬೆಸೆಯುವ ಒಂದು ಸೇತುವೆ. ನಾವು ಮಾತನಾಡಲು ಕಲಿಯುವ ಪ್ರತಿಯೊಂದು ಪ್ರೀತಿಯ ಭಾಷೆಯು ನಮ್ಮ ಸುತ್ತಲಿನ ಜಗತ್ತನ್ನು ಹೆಚ್ಚು ಮಧುರವಾಗಿಸುತ್ತೆ. ಸಂಬಂಧ ಯಾವುದಾದರೂ ಇರಲಿ, ಅದು ರಕ್ತ ಸಂಬಂಧವಾಗಿರಲಿ ಅಥವಾ ವೃತ್ತಿ ಸಂಬಂಧವಾಗಿರಲಿ.